ಹೇಳಿ ಏನಾಗಿದೆ? 1,89,00,000 ಎಲ್ಲ ರೈತರ ಸಾಲ ತಗೊಂಡು ಅವ್ನು ಯಾರೋ ಅಕ್ಬರು ನಾಸಿರ್ ಸದಮ್ ಹೈದರಾಬಾದ್ ಅವ್ರು ಮೋಸ ಮಾಡಿದಾರಣ್ಣ. ತಗೊಂಡು ಮನೆ ಹತ್ರ ಹೋಗಿ ಕಾಲು ಇಟ್ಕೊಂಡಿದೀವಣ್ಣ. ಅವ್ರಿಗೆ ಕಾಲಲ್ಲಿ ಓದಿ ಕಳಿಸ್ತಾರಣ್ಣ. ಅದಾಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಣ್ಣ, ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಣ್ಣ. ಅದು ಆಗ್ಲಿಲ್ಲಣ್ಣ. ಮೀಡಿಯಾ ಮುಂದ್ಗಡೆ ಹೋದೆ, ಅಲ್ಲೇ ಕೆಲಸ ಆಗಲಿಲ್ಲಣ್ಣ. ಲಾಸ್ಟ್ ನಾನು ಒಂದೇ ದಾರಿ ನೇಣು ಹಾಕೊಂಡು ವಿಷ ಕುಡಿದ್ಬಿಟ್ಟು ಡೆತ್ ನೋಟ್ ಬರ್ದು ಕೊಟ್ಟಿದ್ದೀನಣ್ಣ. ಇಲ್ಲ ಸತ್ತೋಗ್ಬೇಕು ಅಂತ ಬಂದಿದ್ದೀನಣ್ಣ ಅವ್ರ ಮುಂದೆ. ಎಲ್ಲಿಗೆ ಬಂದಿದ್ದೀರಾ ಅಣ್ಣ? ಜಮೀರ್ ಅಹಮದ್ ಅವರು ಬಂದಿದ್ದಾರೆ ಗೊತ್ತಾಗಿ. ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲು ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಣ್ಣ. ನನ್ನ ಫ್ಯಾಮಿಲಿ ಸತ್ತೋಗ್ತೀವಣ್ಣ. ನಾವಂತೂ ಸಾಯಂಕಾಲವರೆಗೂ ಇರಲ್ಲಣ್ಣ. ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀವಣ್ಣ. ನಾವಂತೂ ಬದುಕಲ್ಲ. ಸಚಿವರು ಮೀಟ್ ಆಗಿದ್ರಾ ಯಾರಣ್ಣ? ಸಚಿವರಿಗೆ ಇವಾಗ ಹೋಗಿದ್ವಣ್ಣ. ಅಲ್ಲಿ ಹೋಗಕ್ಕೆ ಅವ್ರ ಹತ್ರ ಬಿಡ್ಲಿಲ್ಲ, ಮಾತಾಡಕ್ಕೆ ಬಿಡಲ್ಲ. ಅವರೇ ಬರ್ತಾರೆ, ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ನಾನು ಏನ್ ಹೇಳಿದೀನಿ ಅಂತ ನೋಡ್ತಾ ಏನ್ ಹೇಳಿದೀನಿ ನಮ್ಮ ಸಂಬಂಧಿಕರು ಬಿಟ್ಟು ಕಳ್ಸಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರಣ್ಣ. ನಾವೇನಣ್ಣ ಮಾಡೋದು? ಅವ್ರಿಗೆ ಅವ್ರ ಕಮ್ಯುನಿಟಿ ಅವ್ರಿಗೆ ನಾವು ಮಾಡಿದ್ರೆ ಬಿಡ್ತಾ ಇದ್ರಣ್ಣ. ಹೇಳಿ ನೀವೇ. ಈಗ ಜಮೀರ್ ಅವ್ರು ಮೀಟ್ ಆಗಿದ್ರಾ? ಇಷ್ಟೇ ಹೋಗಿರಲಿಲ್ಲ. ದೇವಸ್ಥಾನಗಳು ಲೂಟಿ ಹೊಡೆದಿದ್ದಾರೆ. ನಮ್ಮ ಹಿಂದೂ ಮಕ್ಕಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆ ತರ ಇವಾಗ ಮಾಡಕ್ ಬಂದಿದ್ದಾರೆ ಸರ್. ನಾವು ಇರ್ಬೇಕಾ ಬೇಡ? ನಾವು ಆ ತರ ಮಾಡ್ತಾರೆ, ನಮ್ಗೆ ಸುಮ್ಮನೆ ಬಿಡ್ತಾರೆ ಸರ್.